ಬಾಗಲಕೋಟೆಯಲ್ಲಿ ಬಿರುಸುಗೊಂಡ ಮತದಾನ ದುಡಿಮೆಗಾಗಿ ಬೇರೆ ಊರಿಗೆ ಹೋದವರು ವಾಪಸ್ ಮತದಾನ ಮಾಡುವುದಕ್ಕೆ ಹಿರಿಮಾಗಿ ಗ್ರಾಮದ ಜನ ಊರಿಗೆ ವಾಪಸ್ 40 ಜನ ಒಟ್ಟಿಗೆ ಸೇರಿ ಬಂದು ಮತ ಮಾಡಿದ ಹಿರಿಮಾಗೆ ಜನ ಮತದಾನದ ಬಳಿಕ ಮತ್ತೆ ಕೆಲಸಕ್ಕಾಗಿ ಉಡುಪಿಗೆ ತೆರಳಿದ್ದಾರೆ ಜನ ನೋಡಿ ಇದು ನಮ್ಮ ಹಕ್ಕು ನಾವು ಚಲಾಯಿಸಿದ್ರೇನೆ ನಾಳೆ ದಿನ ನಮ್ಮ ಮನೆಗೆ ನೀರು ಬರ್ತಾ ಇಲ್ಲ ನಮ್ಮ ಮನೇಲಿ ಕರೆಂಟ್ ಇಲ್ಲ ನಮ್ಮ ಮನೆ ಹತ್ರ ಚರಂಡಿ ಸಮಸ್ಯೆ ಆಗಿದೆ ರೋಡ್ ಇಲ್ಲದಿದ್ದಾರೆ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಇನ್ನೊಂದು ಮತ್ತೊಂದು ಇದನ್ನ ಕೇಳುವಂತ ನೈತಿಕತೆಯೂ ನಮಗಿರತ್ತೆ ನೋಡಿ ಉಡುಪಿಯಿಂದ ಬಂದಿದ್ದಾರೆ ಅಂತ ಅಂದ್ರೆ ಅವ್ರ ಜವಾಬ್ದಾರಿಯನ್ನು ಮೆರೆದಿದ್ದಾರೆ ಉಡುಪಿಲಿ ಇದೀವ್ರಿ ಅಲ್ಲಿ ತನಕ ಹೆಂಗ್ರಿ ಹೋಗೋದು ನಮಗೆ ಕೆಲಸ ಮುಖ್ಯ ಬಾಗಲಕೋಟೆಗೆ ಹೋಗಕ್ಕಾಗತ್ತಾ ಬಸ್ ಚಾರ್ಜ್ ಸಮಸ್ಯೆ ಇನ್ನೊಂದು ಮತ್ತೊಂದು ಅಂತ ಮನೇಲಿ ಕೂತ್ರ ಆಗಲ್ಲ ಇವರೆಲ್ಲರೂ ಬಂದು ಮಾದರಿ ಆಗಿದ್ದಾರೆ ಹಿಂಗ್ ಓಟ್ ಹಾಕ್ಬೇಕು ಒಂದು ಓಟ್ ಹಾಕ್ದಾಗ್ಲೇನೆ ನಮ್ಮ ಜನನಾಯಕನನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕಾಗೋದು ಇಲ್ಲ ಅಂತ ಅಂದಾಗ ಆಗಲ್ಲ ಕಷ್ಟ ಆಗತ್ತೆ ನಾಳೆ ದಿನ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು ಅಂತಂದ್ರು ನಾವು ಓಟೆ ಹಾಕಿಲ್ಲ ಅಂತಂದ್ರೆ ಇನ್ ಕೇಳಕ್ ಮುಖ ಎಲ್ಲಿಂದ ಇರತ್ತೆ ಕಷ್ಟ ಆಗತ್ತೆ ನೋಡಿ ಇವ್ರು 40 ಜನ ಒಟ್ಟಿಗೆ ಬಂದಿದ್ದಾರೆ ಉಡುಪಿಲಿ ಜೀವನ ಕಟ್ಕೊಳಕ್ಕೆ ಅಂತ ಹೋಗಿದ್ರು ಕೆಲಸ ಮಾಡೋದಕ್ಕೆ ಅಂತ ಓಟ್ ಇದೆ ನಮ್ಮ ಕ್ಷೇತ್ರದಲ್ಲಿ ನಾವು ಆಯ್ಕೆ ಮಾಡ್ಬೇಕು ನಮ್ಮ ನಾಯಕನನ್ನ ಒಟ್ಟಿಗೆ ಬಂದು ಓಟ್ ಹಾಕಿ ಮತ್ತೆ ವಾಪಸ್ಸು ಉಡುಪಿಗೆ ತೆರಳಿದ್ದಾರೆ ಮತದಾನ ಅನ್ನೋದು ಬಹಳ ಮುಖ್ಯ ಹೀಗಾಗಿ ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಲೇಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಮತದಾರರ ಪ್ರಭುಗಳು ಸಹ ಈಗ ಮತಗಟ್ಟೆಗೆ ಬರ್ತಾ ಇದ್ದಾರೆ ಜೊತೆಗೆ ಕೆಲವೊಂದಿಷ್ಟು ಕೂಲಿ ಕೆಲಸಕ್ಕೆ ದುಡಿಲಿಕ್ಕೆ ಹೋದಂತ ಅನ್ಯ ಜಿಲ್ಲೆಗೆ ಅನ್ಯ ರಾಜ್ಯಕ್ಕೆ ಹೋದಂತವರು ಸಹ ಬಾಗಲಕೋಟೆಯ ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಬಂದು ಮತದಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕೆಲವೊಂದಿಷ್ಟು ಇಲ್ಲಿ ಗಮನಿಸಬಹುದಾಗಿದೆ ಇವರೆಲ್ಲರೂ ಸಹ ಕೆಲಸಕ್ಕೆ ಮಂಗಳೂರು ಗೋವಾ ಸೇರಿದಂತೆ ಅನೇಕ ಕಡೆಗೆ ಹೋಗಿದ್ರು ಮತದಾನ ಅನ್ನುವಂಥದ್ದು ಏನು ಮುಖ್ಯ ಇರುತ್ತಲ್ಲ ಮತದಾನ ಪ್ರಕ್ರಿಯೆಯನ್ನ ಮತದಾನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಮಂಗಳೂರಿನಿಂದ ಕೆಲವೊಂದಿಷ್ಟು ಅವ್ರದೇ ಆದಂತಹ ದುಡ್ಡು ಖರ್ಚುಗಳನ್ನ ಮಾಡಿಕೊಂಡು ಇಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಅವರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ತಮ್ದು ಯಾವ ಊರು ಎಷ್ಟು ಜನ ಬಂದಿದ್ದೀರಿ ಮಂಗಳೂರಿನ ಮತ ಹಾಕ್ಲಿಕ್ಕೆ ಬಸರಿಕಟ್ಟಿ ಗ್ರಾಮ ಸರ್ ಇಲ್ಲಿ ಮತ ಮಾಡಕ್ಕೆ ಒಂದು 65 ಜನ ಬಂದಿದ್ದಾರೆ ಮತ ಹಾಕಕ್ಕೆ ಇವ್ರು ದುಡಿಯಾಕ ಮಂಗಳೂರಿಗೆ ಹೋಗ್ತಾರೆ ಅವರು ಮತ ಅನ್ನೋದು ಭಾಳ ಇಂಪಾರ್ಟೆಂಟು ಎಲ್ಲರೂ ಬಂದು ಹಾಕ್ಬೇಕಂತೇಳಿ ನಾವು ಹೇಳಿದೀವಿ ಅವರಿಗೆ ಅವರೆಲ್ಲರೂ ಜೊತೆಯಾಗಿ ಬಂದಿದ್ದಾರೆ ಈಗ ಎಷ್ಟು ಅಂದ್ರೆ ಅಲ್ಲಿ ಗುಳೆ ಕೆಲಸಕ್ಕೆ ಹೋದವರು ಸರ್ ಕೂಲಿ ಕೆಲಸಕ್ಕಾಗಿ ಮಂಗಳೂರು ಹೋಗಿದ್ದಾರೆ ಅವರು ಹೀಗಾಗಿ ಅವರೆಲ್ಲರೂ ಕರೆಸ್ಕೊಂಡಿದ್ದೀವಿ ನಾವು ಮತಕ್ಕಾಗಿ ಮತ ಯಾರ್ದು ಮಿಸ್ ಆಗ್ಬಾರ್ದು ಅನ್ನೋ ಸಂಬಂಧ ಎಲ್ಲರೂ ಕಂಪಲ್ಸರಿ ಮತ ಹಾಕ್ಲೇಬೇಕು ಅನ್ನೋದು ಅದು ಒಂದು ನಮ್ದು ಹಕ್ಕು ಯಾವ್ದು ಮಿಸ್ ಆಗ್ಬಾರ್ದು ಅನ್ನೋ ಸಂಬಂಧ ಅವ್ರು ಕರೆಸಿದೀವಿ ಸರಿ ನೀವು ಪ್ರತಿ ಸಲ ಚುನಾವಣೆ ಬಂದಾಗ ಅದು ಹೊರಗಡೆ ಇರ್ತೀರಿ ಇಲ್ಲಿ ಬಂದು ಮತದಾನ ಮಾಡುವಂಥದ್ದು ಬಹಳ ಮುಖ್ಯ ಆಗ್ತದ ಕೆಲವರು ಊರೊಳಗಿದ್ದ ಮತದಾನ ಮಾಡದಂಗೆ ಇರ್ತಾರ ಅದಕ್ಕೆ ಏನು ಹೇಳ್ತೀರಿ ಊರೊಳಗಿದ್ದಾರ ಪ್ರತಿಯೊಬ್ಬರು ಮತದಾನ ಮಾಡಬೇಕು ಅವ್ರ ಹಕ್ಕದ ಆದ್ರೆ ನಾವು ಗುಳೆ ಹೋದಾರಂತರ ನಮ್ಮ ಹಕ್ಕನ್ನು ನಾವು ಚಲಾಯಿಸಕ್ಕೆ ಬಂದಿದ್ವಿ ನಾವು 10 ವರ್ಷದಿಂದ ಅಲ್ಲೇ ಇರ್ತೀವಿ ಗುಳೆ ಹೋಗಿದ್ವಿ ಆದ್ರೂ ನಾವು ಬಂದಿದ್ದೀವಿ ನಮ್ಮ ಮತದಾನ ಮಾಡಬೇಕಂತೇಳಿ ನಮ್ಮ ಸ್ವಂತ ದುಡ್ಡಿಂದ ಬಂದು ನಾವು ಮತದಾನ ಮಾಡಿ ಹೋಗಿ ಸರ್ ಎಷ್ಟು ಜನ ಬಂದಿದ್ದೀರಿ ನಾವು ಅಲ್ಲಿಂದ 60 ಜನ ಬಂದಿದ್ದೇವೆ ಸರ್ ಮತ್ತು ಕಾರ್ ಗಾಡಿ ಬಸ್ಸಿಗೆಲ್ಲ ಇನ್ನೂ ಬಂದಿದ್ರ ಜನ ನಮ್ಮಲ್ಲಿ ಅಷ್ಟೇ ನಮ್ಮ ಊರಿಂದ ಹೋಗಿದ್ದಂದ್ರೆ 200 ಜನ ಗುಳೆ ಹೋಗಿದ್ದೀವಿ ಮಂಗಳೂರಲ್ಲಿ ಬಸರಿಕಟ್ಟಿ ಗ್ರಾಮ ಬಾಗಲಕೋಟೆ ಜಿಲ್ಲಾ ಹುಣಗುಂದ ತಾಲೂಕು ಕಡೆಯಾಳಿ ಇದು ನಮ್ದು ಓಕೆ ಇದಿಷ್ಟು ಏನಂದ್ರೆ ಬಸರಕಟ್ಟಿ ಗ್ರಾಮಸ್ಥರ ಮಾತು ಮಂಗಳೂರಿಗೆ ಅಂದ್ರೆ ಇಲ್ಲಿಂದ ಮಂಗಳೂರಿಗೆ ಕೆಲಸಕ್ಕೆ ಅಂತ ಹೋದವರು ಮತದಾನದಲ್ಲಿ ಭಾಗಿ ಆಗ್ಲೇಬೇಕು ಅಂತ ಹೇಳಿ ಸ್ವತಃ ಅವರೇ ಒಂದು ಎಲ್ಲರೂ ಸೇರಿಕೊಂಡು ದುಡ್ಡನ್ನು ಹಾಕಿಕೊಂಡು ನಾವಿಲ್ಲಿ ಬಸ್ ಮಾಡಿಕೊಂಡು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿ TV5 ಜೊತೆಗೆ ಮಾತನಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಿದ್ದು TV5 ಬಾಗಲಕೋಟೆ.